ಇರಾನ್ ಆದ ನಂತರ ಇಸ್ರೇಲ್ ಅವರು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ. ಈ ಹಿಂದೆ ಕೂಡ ಇಸ್ರೇಲ್ ಅವರು ಕೇಳಿದರು ಭಾರತದ ಏರ್ ಸ್ಪೇಸನ್ನು ಯೂಸ್ ಮಾಡ್ಕೊಳ್ತೀವಿ, ಪಾಕಿಸ್ತಾನ್ ನ್ಯೂಕ್ಲಿಯರ್ ಬಾಂಬಿಂಗ್ ಅಂದರೆ ಅವರು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನು ಮಾಡ್ತಿದ್ರು ಅದ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ. ಆದರೆ ಆಗಿನ ಕಾಲದಲ್ಲಿ ನಮ್ಮ ಜಿಯೋಪೊಲಿಟಿಕಲ್ ಅನ್ನೋದು ಬೇರೆ ಥರ ಇತ್ತು. ಸೊ ಅವಾಗ ನಾವು ಇಸ್ರೇಲ್ಗೆ ಅಲೋ ಮಾಡಿರಲಿಲ್ಲ. ಆದರೆ ಈಗ ಇನ್ನು ಮುಂದೆ ಇರಾನ್ ಆದ ನಂತರ ನೆಕ್ಸ್ಟ್ ಇಸ್ರೇಲ್ನ ಟಾರ್ಗೆಟ್ ಬಂದುಬಿಟ್ಟು ಪಾಕಿಸ್ತಾನ ಆಗುತ್ತೆ. ಅದು ಯಾಕಂತ ಹೇಳ್ತೀನಿ. ಅದಾದಮೇಲೆ ಇನ್ನೊಂದು ಮೈನ್ ಏನಂದರೆ ನಿಮಗೆ ಅಮೇರಿಕಾ ಇದೆಯಲ್ವಾ, ಅಮೇರಿಕಾ ಮೇಲೆ ಪಾಕಿಸ್ತಾನ ಕೂಡ ನ್ಯೂಕ್ಲಿಯರ್ ಬಾಂಬ್ ಹಾಕುವಂಥ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಮೇರಿಕಾದ ಇಂಟೆಲಿಜೆನ್ಸ್, ಅಂದರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತಾರ ಅಂತಲ್ಲ, ಪಾಕಿಸ್ತಾನಲ್ಲಿ ಏನು ನ್ಯೂಕ್ಲಿಯರ್ ಬಾಂಬ್ ಇದೆಯೋ ಅದರ ಕೀ ಅನ್ನೋದು ಬಂದುಬಿಟ್ಟು ಅಮೇರಿಕಾ ಅವ್ರ ಹತ್ರನೇ ಇದೆ. ಅಮೇರಿಕಾ ಅವರ ಪರ್ಮಿಷನ್ ಇಲ್ಲದೆ ಪಾಕಿಸ್ತಾನ ನ್ಯೂಕ್ಲಿಯರ್ ಬಾಂಬ್ ಯೂಸ್ ಮಾಡೋಕ್ಕಾಗಲ್ಲ. ಈವನ್ ಆ ನ್ಯೂಕ್ಲಿಯರ್ ಬಾಂಬಲ್ಲಿ ಏನಾದರೂ ಸೋರಿಕೆ ಆಯಿತು ಅಂದರೂ ಕೂಡ ಅಮೇರಿಕಾ ಅವರೇ ಬಂದು ನೋಡಬೇಕು. ಆದರೂ ಕೂಡ ಯಾಕೆ ಇಷ್ಟು ಭಯ ಆಗ್ತಿದೆ ಅಂದರೆ ಇತ್ತೀಚೆಗೆ ಅಮೇರಿಕಾದ ಇಂಟೆಲಿಜೆನ್ಸಲ್ಲಿ ಒಂದು ರಿಪೋರ್ಟ್ ಬಂದಿದೆ. ಅದೇನಪ್ಪ ಅಂದರೆ ಈಗ ಸದ್ಯಕ್ಕೆ 3000 ಮಿಸೈಲ್ಸ್ ಇದೆ ಇಡೀ ವರ್ಲ್ಡಲ್ಲಿ ಅಮೇರಿಕನ ರೀಚ್ ಆಗುವಂಥದ್ದು. ಅಮೇರಿಕನ ರೀಚ್ ಆಗೋದಕ್ಕೆ ಯಾಕೆ ಅಷ್ಟು ಕಷ್ಟ ಅಂದರೆ ಅಮೇರಿಕಾ ಜಿಯೋಪೊಲಿಟಿಕಲ್ ಆಗಿ ಅಥವಾ ಜಿಯೋಗ್ರಾಫಿಕಲ್ ಆಗಿ ತುಂಬ ದೂರ ಇದೆ. ಈವನ್ ಇರಾನ್ಗೂ ಕೂಡ ಅದನ್ನು ಮುಟ್ಟೋದಕ್ಕೆ ಕಷ್ಟ, ಅಥವಾ ಚೀನಾಗೂ ಕೂಡ ಮುಟ್ಟೋದಕ್ಕೆ ಕಷ್ಟ, ಎಲ್ಲ ದೇಶಗಳಿಗೂ ಕೂಡ ತುಂಬ ದೂರ ಇದೆ. ಇವಾಗ ನಮ್ಮ ಭಾರತ ಪಾಕಿಸ್ತಾನ ಆದರೆ ಪಕ್ಕ ಬಾರ್ಡರ್ ಶೇರ್ ಮಾಡ್ಕೊಳ್ತೀವಲ್ವಾ, ಒಂದು 500 ಕಿಲೋಮೀಟರ್ 1000 ಕಿಲೋಮೀಟರ್ ರೇಂಜ್ ಇದು ಎಲ್ಲರ ಹತ್ರ ಇರುತ್ತೆ. ಆದರೆ 5000 ಕಿಲೋಮೀಟ್ರು 10,000 ಕಿಲೋಮೀಟ್ರು 15,000 ಕಿಲೋಮೀಟರ್ ರೇಂಜ್ ಮಿಸೈಲ್ಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ಈಗ ಅಂಥ ಮಿಸೈಲ್ಸ್ ಇರೋದು 3000. ಆದರೆ 2035 ಅಥವಾ 30 ಸುಮಾರು ನಿಮಗೆ ಅಂಥ ಮಿಸೈಲ್ಗಳು 15,000 ಆಗುತ್ತೆ. ಅದರಲ್ಲಿ ಯಾವ್ಯಾವ ದೇಶ? ಒಂದು ರಷ್ಯಾ, ಎಲ್ಲರಿಗೂ ಗೊತ್ತಿರೋದೆ. ಅದಾದ ನಂತರ ನಾರ್ತ್ ಕೊರಿಯಾ, ಕಿಮ್ ಮಾಮಾ, ಅದಾದಮೇಲೆ ಚೀನಾ ಅವರು. ಸೊ ಇವ್ರು 3 ಜನ ಏನಾದರೂ ಒಂದಾದರು ಅಂದರೆ ಅಮೇರಿಕಾ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಇದಕ್ಕಿಂತ ದೊಡ್ಡ ಶಾಕಿಂಗ್ ರಿಪೋರ್ಟ್ ಏನಪ್ಪ ಅಂದರೆ ಪಾಕಿಸ್ತಾನ ಇವಾಗ ಚೀನಾ ಅವರು, ಅಂದರೆ ಪಾಕಿಸ್ತಾನ್ಗೆ ಆ ಕಡೆ ಒಂದು ಸ್ಟ್ಯಾಂಡರ್ಡ್ ಅನ್ನೋದೇ ಇಲ್ಲ. ಚೀನಾ ಅವ್ರು ದುಡ್ಡು ಕೊಟ್ಟರೆ ಚೀನಾ ಕಡೆ ಇರ್ತಾರೆ, ಅಮೇರಿಕಾ ಅವ್ರು ದುಡ್ಡು ಕೊಟ್ಟರೆ ಅಮೇರಿಕಾ ಕಡೆ ಇರ್ತಾರೆ. ಸೊ ಚೀನಾ ಅವರು ಚೆನ್ನಾಗಿ ನಾಯಿ ಥರ ಸಾಕ್ತಿದ್ದಾರೆ ಪಾಕಿಸ್ತಾನ. ಮುಂದಿನ ದಿನಗಳಲ್ಲಿ ಚೀನಾ ಫುಲ್ಲು ಕಂಟ್ರೋಲ್ ಮಾಡಿ ಪಾಕಿಸ್ತಾನ, ಚೀನಾ ಫುಲ್ಲು ಇದೇನಾದರೂ ಇದು ಮಾಡಿದ್ರೆ ಚೀನಾ ಡೈರೆಕ್ಟಾಗಿ ಅಮೇರಿಕಾ ಮೇಲೆ ಯುದ್ಧ ಮಾಡೋ ಬದಲು ಪಾಕಿಸ್ತಾನ ಕಡೆಯಿಂದ ಯುದ್ಧ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು, ಚೀನಾ ಅವರು ಇವಾಗ ಲಾಂಗ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಲಾಂಗ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಏನಕ್ಕಂದರೆ ಚೀನಾದವರು ಇಡೀ ಇಸ್ಲಾಮಿಕ್ ಏನು ಕಂಟ್ರೀಸ್ ಇದೆಯೋ 57 ಕಂಟ್ರೀಸಲ್ಲಿ ಒಂದೇ ಒಂದು ದೇಶದ ಹತ್ರ ನ್ಯೂಕ್ಲಿಯರ್ ಬಾಂಬ್ಸ್ ಇರೋದು. ಆ್ಯಂಡ್ ಹೈಯೆಸ್ಟ್ ಮಿಸೈಲ್ಗಳು ಲಾಂಗ್ ರೇಂಜ್ ಇರೋದು ಕೂಡ ಪಾಕಿಸ್ತಾನ ಹತ್ರ. ಇಂಡಿಪೆಂಡೆಂಟಾಗಿ ನಾನು ಹೇಳ್ತಿರೋದು. ಇನ್ನೆಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಮುಸ್ಲಿಂ ದೇಶಗಳೆಲ್ಲ ಅಮೇರಿಕಾ ಅವ್ರ ಜೊತೆ ಟೈಅಪ್ ಆಗಿದೆ. ಸೊ ಈ ಪಾಕಿಸ್ತಾನ ಏನಾದರೂ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ದೊಡ್ಡ 3000 ರೇಂಜ್ ಕಿಲೋಮೀಟರ್ ಏನಾದರೂ ಮಾಡಿದ್ದಾರೆ ಅಂದರೆ ಇವಾಗ ಚೀನಾ ಅವ್ರ ಹತ್ರ ಟೆಕ್ನಾಲಜಿ ತೊಗೊಂಡು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಸೊ ಇದು ಯಾರಿಗೆ ಥ್ರೆಟ್ ಆಗುತ್ತೆ ಅಂದರೆ ಮತ್ತೆ ಇಸ್ರೇಲಿಗೆ ಥ್ರೆಟ್ ಆಗುತ್ತೆ. ಸೊ ಏನಕ್ಕೆ ಇಸ್ರೇಲಿಗೆ ಥ್ರೆಟ್ ಆಗುತ್ತೆ ಅಂದರೆ ನೀವು ಲಾಸ್ಟ್ ಟೈಮ್ ಯುದ್ಧ ಆದಾಗಲೂ ಕೂಡ ನೋಡಿರ್ಬೋದು. ಏನಂತ ಅಂದರೆ ಗಾಜಾ ಮೇಲೆ ಅಟ್ಯಾಕ್ ಮಾಡಿದವಾಗ ಪಾಕಿಸ್ತಾನ ಹತ್ರ ಇರೋದು ನ್ಯೂಕ್ಲಿಯರ್ ಬಾಂಬು ಓನ್ಲಿ ಪಾಕಿಸ್ತಾನ್ಗಲ್ಲ, ಇಡೀ ಮುಸ್ಲಿಂ ಜಗತ್ತಲ್ಲಿ ಯಾರಿಗೆ ತೊಂದರೆ ಆದರೂ ಕೂಡ ನಾವು ನಿಂತ್ಕೊಳ್ತೀವಿ ಅಂತ. ಇದು ಯಾಕಾಗುತ್ತೆ ಅಂದರೆ ಮುಸ್ಲಿಮ್ಸ್ಗೆ ಮತ್ತು ಯಹೂದಿಗಳಿಗೆ ಆಗೋದಿಲ್ಲ. ಯಹೂದಿಗಳು ಎಲ್ಲೆಲ್ಲಿ ಕಾಣಿಸ್ತಾರೋ ಎಲ್ಲ ಕಡೆ ಸಾಯಿಸೋದು, ಹೊಡೆಯೋದು. ಅಂದರೆ ಇವಾಗ ನಮ್ಮ ಭಾರತದಲ್ಲಿ ಯಾವ ಪ್ರಾಣಿಗೂ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಅಷ್ಟು ಹಿಂಸೆ ಯಾವುದಕ್ಕೂ ಕೊಡೋದಿಲ್ಲ. ಅಂದರೆ ಇವಾಗ ಉದಾಹರಣೆ ಕೊಡಬೇಕಂದ್ರೆ ಇಲ್ಲಿ ಭಾರತದಲ್ಲಿ ಒಂದು ಕೆಳಜಾತಿ ಅನ್ನೋ ಪದ್ಧತಿ ಇದೆ ಗೊತ್ತಾ. ಸೊ ಆ ಥರ ಇಡೀ ವರ್ಲ್ಡಲ್ಲಿ ಯಹೂದಿಗಳನ್ನು ನೋಡ್ತಿದ್ರು ಒಂದು ಕಾಲದಲ್ಲಿ. ಅದಾದಮೇಲೆ ಅವರು ಸ್ವತಂತ್ರ ಪಟ್ಟ ಮೇಲೆ ನಮಗೂ ಅವ್ರಿಗೂ ಆಲ್ಮೋಸ್ಟ್ ಸೇಮ್ ಸ್ವತಂತ್ರ ಬಂದಿದ್ದು 1945ರಿಂದ 47. ಸೊ ಅವರು ಎಕ್ಸಿಸ್ಟೆನ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ತಿದ್ದಾರೆ. ಇರಾನ್ಗೆ ಚಿಕ್ಕ ವಯಸ್ಸಿಂದನೇ ಅಲ್ಲಿನ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಗೊತ್ತಾ, ಇಬ್ಬರು ಶತ್ರುಗಳು, ಒಂದು ಇಸ್ರೇಲ್, ಇನ್ನೊಂದು ಅಮೇರಿಕಾ. ಇಸ್ರೇಲ್ನ ಹೊಡಿಬೇಕು, ಅಮೇರಿಕಾನ ಹೊಡಿಬೇಕು. ಇಡೀ ಮಿಡಿಲ್ ಈಸ್ಟಲ್ಲಿ ಇಸ್ರೇಲ್ ಅನ್ನೋ ದೇಶನೇ ಇರಬಾರ್ದು ಅಂತ. ಅದಕ್ಕೆ ಇಸ್ರೇಲಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ಅವ್ರ ಮಕ್ಕಳಿಗೆ ಈಗಲೂ ಕೂಡ ಅವರು ಬೇರೆ ದೇಶಗಳಲ್ಲಿ ಹೋಗಿ ನೆಮ್ಮದಿಯಾಗಿ ಬದುಕ್ತಾರೆ ಅಂತ ಅವ್ರ ಕಾನ್ಫಿಡೆನ್ಸ್ ಇಲ್ಲ. ಆದರೆ ಈಗ ಸದ್ಯಕ್ಕೆ ಅಮೇರಿಕಾದಲ್ಲಿ ಜಾಸ್ತಿ ಇನ್ಫ್ಲುಯೆನ್ಸ್ ಇದೆ ಆ ಯಹೂದಿಗಳದ್ದು. ಆದರೆ ಅವ್ರಿಗೆ ಸೆಕೆಂಡ್ ನಿಮ್ಗೇನಾದರೂ ದೇಶಕ್ಕೆ ಅವ್ರಿಗೆ ಗೊತ್ತು ಯಾವತ್ತೋ ಒಂದು ದಿವಸ ಅವ್ರ ದೇಶಕ್ಕೆ ಆಪತ್ತು ಬರುತ್ತೆ ಅಂತ. ಸೊ ನಿಮ್ಗೇನಾದರೂ ಆದರೆ ನೀವೆಲ್ಲ ಭಾರತಕ್ಕೆ ಹೋಗಿ, ಭಾರತದಲ್ಲಿ ನಿಮ್ಗೆ ಸೇಫ್. ಅಷ್ಟು ಫ್ರೆಂಡ್ಲಿಯಾಗಿ ಅವರು ನಮ್ಮ ಭಾರತದನ್ನು ನೋಡ್ತಾರೆ. ಭಾರತಕ್ಕೆ ಇಡೀ ವರ್ಲ್ಡಲ್ಲಿ ಯಾವುದಾದ್ರು ಒಂದು 2 ಬೆಸ್ಟ್ ಫ್ರೆಂಡ್ ದೇಶಗಳಿದೆ ಅಂದರೆ ಒಂದು ರಷ್ಯಾ, ಇನ್ನೊಂದು ಇಸ್ರೇಲ್. ಸೊ ಏನೇ ಆದರೂ ಕೂಡ ಇಸ್ರೇಲ್ ನಮ್ಮ ಕಡೆ ಇರುತ್ತೆ. ಆ್ಯಂಡ್ ಇವಾಗ ಯಾಕೆ ಇಸ್ರೇಲ್ಗೂ ಮತ್ತು ಪಾಕಿಸ್ತಾನ್ಗೆ ಆಗಲ್ಲ ಅಂದರೆ ಮುಸ್ಲಿಮ್ಸ್ಗೂ ಯಹೂದಿಗಳಿಗಾಗೋದಿಲ್ಲ ಅಲ್ಲ. ಸೊ ಈ ನ್ಯೂಕ್ಲಿಯರ್ ಬಾಂಬ್ ಇಟ್ಕೊಂಡು ಪಾಕಿಸ್ತಾನ ಏನಾದರೂ ಮುಂದಿನ ದಿನಗಳಲ್ಲಿ ಹುಚ್ಚಿಡ್ತನ ಆಡಿಕೊಂಡು ಅವ್ರ ಮೇಲೆ ಏನಾದರೂ ಇಸ್ರೇಲ್ ಅವರ ಮೇಲೆ ಬಾಂಬ್ ಹಾಕ್ಬಿಟ್ರೆ, ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಟ್ರೆ, ಇಸ್ರೇಲ್ ಇರೋದೇ ಚಿಕ್ಕ ದೇಶ. ಸೊ ಒಂದೇ ಒಂದು ನ್ಯೂಕ್ಲಿಯರ್ ಬಾಂಬ್ ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇರಾನ್ ಮುಗ್ದಿದ ತಕ್ಷಣ ಪಾಕಿಸ್ತಾನ ಬಂದುಬಿಟ್ಟು ಇಸ್ರೇಲ್ ಬಂದುಬಿಟ್ಟು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸ್ ಇರುತ್ತೆ. ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ. ಅಮೇರಿಕಾ ಅವರು ಕೂಡ ಇನ್ನು ಮುಂದೆ ಯಾವ ರೀತಿ ನೋಡ್ತಾರೆ ಪಾಕಿಸ್ತಾನ ಅಂತೇಳ್ಬಿಟ್ಟು ಕಾದು ನೋಡಬೇಕು. ಸೊ ಇದು ಇವತ್ತಿನ ಡೆವಲಪ್ಮೆಂಟ್. ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಿರುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಅದು ಯಹೂದಿಗಳ ಹಿಸ್ಟ್ರಿ ಏನು, ಇಸ್ರೇಲ್ ಹಿಸ್ಟ್ರಿ ಏನು ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡ್ತೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.